ಇಡೀ ರಾಜ್ಯದ ಗಮನಕ್ಕೆ ಇದನ್ನು ತರಕ್ಕೆ ಇಷ್ಟಪಡ್ತೀನಿ. ಒಕ್ಕಲಿಗ ಸಮಾಜಕ್ಕೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಷ್ಟು ಪ್ರಾಶಸ್ತ್ಯತೆ ಒಂದೊಂದಾಗಿ ನಾನು ಹೇಳ್ತೀನಿ ಏನು ಅಂತ ಹೇಳಿದ್ರೆ, ಇಷ್ಟು ನೀವು ಆರ್ ಅಶೋಕ್ ಅವರು ಒಕ್ಕಲಿಗರಲ್ವಾ, ಅಥವಾ CN ಅಶ್ವತ್ಥನಾರಾಯಣ ಉಪಮುಖ್ಯಮಂತ್ರಿ ಆಗಿದ್ರು ಅವರು ಒಕ್ಕಲಿಗರಲ್ವಾ, ಅಥವಾ ಇವತ್ತು ನಾವು ಶೋಭಾ ಕರಂದ್ಲಾಜೆ ಅವರು ಮಿನಿಸ್ಟರ್ ಆಗಿದ್ರು ಅವರು ಒಕ್ಕಲಿಗರಲ್ವಾ. ಒಕ್ಕಲಿಗ ಸಮುದಾಯವನ್ನು ಸೆಳೆಯುವಲ್ಲಿ ಸಮುದಾಯಕ್ಕೆ ಪ್ರಾಧಿಕಾರವನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ. ಒಕ್ಕಲಿಗ ಸಮುದಾಯದ ಕೆಂಪೇಗೌಡರ ಪ್ರತಿಷ್ಠಾಪನೆಯನ್ನು ಮಾಡಿರೋದು ಭಾರತೀಯ ಜನತಾ ಪಾರ್ಟಿ. ಒಕ್ಕಲಿಗರ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಪ್ರಾಶಸ್ತ್ಯ, ಎಷ್ಟು ಪ್ರಾತಿನಿಧ್ಯ ಕೊಟ್ಟಿದೆ ಅನ್ನೋದು ರಾಜ್ಯದ ಜನತೆ ನೋಡಿದ್ದಾರೆ. ಒಕ್ಕಲಿಗರ ಜನ ಇವರು ಇವತ್ತು ನಾವೆಲ್ಲ ಕ್ಯಾಂಡಿಡೇಟ್ ಗಳನ್ನು ಒಕ್ಕಲಿಗರ ನಮ್ಮ ಸ್ವಾಮೀಜಿ ಒಕ್ಕೂಟದ ಅಲ್ಲ ಎಲ್ಲ NDA ಒಕ್ಕೂಟದ 14 ಜನ ಹೋದಾಗ ಬರೀ ಒಕ್ಕಲಿಗರನ್ನು ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಅವ್ರ ಜೊತೆ ಸೋಮಣ್ಣನೂ ಇದ್ರು, ನಮ್ಮ ಮಲ್ಲೇಶ್ ಅವರು ಇದ್ರು. ನೋಡಿ, ಇವರು 2 ಸರಿ ಹೋದಾಗ ಯಾರು ಮಾತಾಡಿಲ್ಲ. CM ಅವರು 2 ಸರಿ ಹೋದಾಗ ನಾವೇನು ಮಾತಾಡಿಲ್ಲ. ನೋಡಿ, ಸ್ವಾಮೀಜಿ ಹತ್ರ ಹೋಗ್ತಾರೆ, ಏನಂತಾರೆ DK ಶಿ ಅವರು, ಅವ್ರು ಹೋದ್ರೆ ಏನ್ ಕೊಡ್ತಾರೆ? ವಿಭೂತಿ ಕೊಡ್ತಾರೆ. ಎಷ್ಟು ಕೇವಲವಾಗಿ ಮಾತಾಡ್ತಾರೆ. ಒಕ್ಕಲಿಗ ಸಮಾಜ ಸ್ವಾಮೀಜಿಗೆ ಅವ್ರೇನು ಮಾಡ್ತಾರೆ? ಅವ್ರು ಯಾರ ಪಾರ್ಟಿನೂ ಇಲ್ಲ, ಹೋದ್ರೆ ಒಂದು ವಿಭೂತಿ ಕೊಡ್ತಾರೆ. ನೋಡಿ, ಯಾರ ಪಾರ್ಟಿ ಇದ್ದಾರೋ ಇಲ್ವೋ ಅವರೊಂದು ಒಕ್ಕಲಿಗ ಸ್ವಾಮೀಜಿ, ಅವರಿಗೆ ಅವ್ರದೇ ಆದ ಒಂದು ಪ್ರಾತಿನಿಧ್ಯತೆ, ಅವ್ರದೇ ಆದ ಒಂದು ಪ್ರಾಶಸ್ತ್ಯ ಎಲ್ಲರೂ ಕೊಡ್ತಾರೆ. ಅದೇ ತರ ನಮ್ಮೆಲ್ಲ NDA ಮೈತ್ರಿಕೂಟದ ಎಲ್ಲರೂ ಸೇರಿ ಅವರನ್ನು ಭೇಟಿ ಆಗಕ್ಕೆ ಹೋದ್ರೆ ಅವತ್ತು ಶುರು ಮಾಡಿದ್ರಪ್ಪ, ಅವ್ರಿಗೆ ಉರಿ ಉತ್ಕೊಂಡ್ತೋ ಏನಾಯ್ತೋ ಗೊತ್ತಿಲ್ಲ. ನೋಡಿ, ಜಾತಿ ಫೈಟ್ ಮಾಡ್ಬೇಕು. ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಹೇಳ್ತಾರೆ, ನಮ್ಗೆ ದೇಶದಲ್ಲಿರೋದು 4 ಜಾತಿ, ಒಂದು ಬಡವರು, ಒಂದು ಮಹಿಳೆಯರು, ಒಂದು ರೈತರು, ಒಂದು ಯುವಕರು. ಇವರಿಷ್ಟೇ ಒಂದು ಪ್ರಾತಿನಿಧ್ಯ ನಾವು ಕೊಟ್ಟೇ ಕೊಡ್ತೀನಿ. ಇದು ನಮ್ಮ ವಿಕಸಿತ ಭಾರತದ ಕಲ್ಪನೆ. ಈ 4 ಜಾತಿಗಳನ್ನು ನಾವು ಮೇಲೆ ತರ್ತೀವಿ ಹೊರತು ಬೇರೆ ಯಾವ ಜಾತಿನೂ ಇಲ್ಲ. ಇವತ್ತು ಜಾತಿ ಮಾತಾಡ್ತಾರೆ, ಖಂಡಿತ ಅವ್ರು ಮಾತಾಡ್ಲಿ. ಆದ್ರೆ ಒಂದಂತೂ ಸ್ಪಷ್ಟ, ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಇಡೀ ಮಂಡ್ಯ ಭಾಗದ, ಮೈಸೂರು ಭಾಗದ ಜನರಿಗೆ ಮೋಸ ಮಾಡಿದ್ದಾರೆ. ಎಲ್ಲರ ಹತ್ರನೂ ಹೆಂಗ್ ಬೇಡಿಕೊಂಡ್ರಂದ್ರೆ, DK ಶಿವಕುಮಾರ್ ಅವರು ಒಕ್ಕಲಿಗರಿಗೆ ಏನ್ ಮಾಡಿದ್ರು ನಾನು ಹೇಳುದಿಷ್ಟೇ. ಅವ್ರು ಏನ್ ಮಾಡಿದಾರೆ ಅಂತ ಹೇಳುದ್ರ ಜೊತೆಗೆ ಅವ್ರು ಏನಂತ ಕೇಳ್ಕೊಂಡ್ರು, ನೀವು SM ಕೃಷ್ಣಗೊಂದು ಅವಕಾಶ ಕೊಟ್ರಿ, ಕುಮಾರಸ್ವಾಮಿಗೊಂದು ಅವಕಾಶ ಕೊಟ್ರಿ, ನಮಗೂ ಒಂದು ಅವಕಾಶ ಕೊಡಿ, ನನಗ್ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಕೇಳಿದ್ರು. ಎಲ್ಲರೂ ಅವರ ಮಾತನ್ನು ನಂಬಿ ಅವರಿಗೆ ಅವಕಾಶ ಕೊಟ್ಟರು. ಅವ್ರು CM ಆಗ್ಬೇಕಂತೇಳಿ CM ಮಾಡಿದ್ರೆ, ಅವರನ್ನ CM ಆದ್ರೆ ಅವ್ರ ಜೀವಮಾನದಲ್ಲಿ CM ಆಗಕ್ ಸಾಧ್ಯ ಇದೆಯಾ? ಅವ್ರು ತಿಳ್ಕೊಬೇಕಿದ್ರು. ನಮಗ್ ಬೇಡ, ಅದು ಅವರ ಪಕ್ಷದ ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ನಮಗ್ ಈಗ ಹೇಳಿದಾರಲ್ಲ, ನಮಗೆ ಆ ವಿಚಾರ, ಅವ್ರ ಪಕ್ಷದ ಆಂತರಿಕ ವಿಚಾರ ನಮಗ್ ಬೇಡ. ಅವ್ರು CM ಆಗ್ತಾರೋ, ಆದ್ರೆ ಜನರಿಗೆ ಮೋಸ ಮಾಡಿದ್ರು. ಅವ್ರು CM ಆಗ್ತಾರಂತೇಳಿ ಒಕ್ಕಲಿಗರೆಲ್ಲರೂ ಒಗ್ಗಟ್ಟಾಗಿ ವೋಟ್ ಹಾಕಿದ್ರು. ಅವ್ರು CM ಆಗಿಲ್ಲ. ಇದು ಈಗಿನ ಒಂದು ಈಗ ಏನ್ ನಡೀತಾ ಅದನ್ನ ನಾನು ಹೇಳ್ತಾ, ಈಗಿನ ಸಿಚುವೇಶನ್ ಅವ್ರು ಆಗಿಲ್ಲ. ಮುಂದೆ ಆಗ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು, ನಮಗ್ ಬೇಡ. ಅದು ಮುಂದೆ ಆಗಕ್ಕೆ ಅವ್ರು ಮತ್ತೆ ವಿನ್ ಆಗ್ಬಾರ್ದು, ಬೇರೆ ವಿಷಯ, ನಮಗ್ ಬೇಡ ಅದು. ಇವತ್ತು ಒಕ್ಕಲಿಗ ಸಮಾಜದ ಬಗ್ಗೆ ಇವರು ಮಾತಾಡ್ತಾ ಇದಾರೆ. ನೀವು ಒಕ್ಕಲಿಗರ ಫೈಟ್ ಅಂತ ಇಟ್ಟಿದ್ದೀರಾ. ನಾವು ಒಂದು ಇಲ್ಲಿ ಈ ವಾಹಿನಿ ಮುಖಾಂತರ ಜನರಿಗೆ ನಾನು ತಿಳಿ ಬಯಸ್ತೀನಿ, ಅವರು ಕೊಟ್ಟಿರೋ 6 ಒಕ್ಕಲಿಗರಲ್ಲಿ ಒಬ್ರಾದ್ರೂ ವಿನ್ ಆಗ್ತಾರ? ನೆಕ್ಸ್ಟ್ ಕಾದು ನೋಡೋಣ. ಒಬ್ರು ಒಂದು ಜಾಗದಲ್ಲಿ ಉತ್ತರ ರಿಸಲ್ಟ್, ಮಂಡ್ಯ ರಿಸಲ್ಟ್, ಹಾಸನ ರಿಸಲ್ಟ್, ಆಮೇಲೆ ತುಮಕೂರು ರಿಸಲ್ಟ್. ಒಂದೇ ಒಂದು ನೋಡಿ, ಕೊಡುವುದಲ್ಲ. ತುಮಕೂರಲ್ಲಿ ಅವರ ಒಕ್ಕಲಿಗರನ್ನೇ ಕೊಟ್ಟಿದ್ದಾರೆ. ನಾನು ಹೇಳುದು ಜನ ಇದನ್ನು ತೀರ್ಪು ಕೊಡ್ತಾರೆ. ಅವ್ರು ಕೊಟ್ಟಿರೋ ಒಂದಾದ್ರೂ ಒಕ್ಕಲಿಗರು ವಿನ್ ಆಗ್ತಾರ ನೋಡಿ. ರೈಟ್. ಒಂದು ಚಿಕ್ಕ